ಈ ದೇಶದಲ್ಲಿ ಎಲ್ಲಾ ಧರ್ಮಗಳು ನಾವಿದೆ. ಆದ್ರೆ ಎಲ್ಲಾ ಧರ್ಮದ ಸಂದೇಶ ಕೂಡ ಒಂದೇ ಇದೆ. ಎಲ್ಲಾ ಧರ್ಮ ಓದಿ ನೋಡಿದಾಗ ಎಲ್ಲಾ ಧರ್ಮ ಕೂಡ ಮನುಷ್ಯನಿಗೆ ಬದುಕುವ ಹಾಗೆ ಬದುಕುವ ಯಾವ ಧರ್ಮ ಕೂಡ ಕೆಟ್ಟದ ಯಾವ ಧರ್ಮ ಕೂಡ ಇರಲ್ಲ. ಆದ್ರೆ ನಾವು ಧರ್ಮದ ಹೆಸರಿನಲ್ಲಿ ಏನ್ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅದು ತಪ್ಪು. ಅದಕ್ಕೆ ನಾನು ಹಿಂದೂ ನಾನು ಮುಸ್ಲಿಂ ನಾನು ಕ್ರಿಶ್ಚಿಯನ್ ಅನ್ನೋಕ್ಕಿಂತ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಅನ್ನೋ ಒಂದು ಕೆಟ್ಟ ನಾವು ತಿನ್ನುವ ಆಹಾರ ಒಂದೇ ಉಸಿರಾಡುವಂತ ಗಾಳಿ ಕೂಡ ಒಂದೇ ನಮ್ಮ ಸರ್ಕಾರ ಅನುಕೂಲಕ್ಕೆ ಭೂಮಿ ಕೂಡ ಒಂದೇ. ಅದಕ್ಕೆ ಇವತ್ತು ಯಾವುದೇ ಧರ್ಮ ಹಿಂದೂ ಧರ್ಮ ಆಗಿರ್ಬೋದು ಇವತ್ತು ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು ಇಸ್ಲಾಂ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಯಾವುದೇ ಎಲ್ಲಾ ಧರ್ಮಗಳನ್ನು ಓದಿ ನೋಡಿದಾಗ ಎಲ್ಲಾ ಧರ್ಮಗಳು ಮನುಷ್ಯನಿಗೆ ಬದುಕುವ ಹಾಗೆ ಅನಿಸುತ್ತದೆ. ಮನುಷ್ಯ ಬದುಕಿನಲ್ಲಿ ನಾವು ಅದಕ್ಕೆ ಇವತ್ತು ಹಿಂದೂ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಇವತ್ತು ಇಸ್ಲಾಂ ಧರ್ಮ ಆಗಿರ್ಬೋದು ಎಲ್ಲಾ ಧರ್ಮಗಳ ಸಂದೇಶ ಕೂಡ ಒಂದೇ ಯಾವ ಬೇರೆ ಇಲ್ಲ. ಯಾವ ಬೇರೆ ಆ ವಿಧಿ ವಿಧಾನಗಳು ಬೇರೆ ಇರ್ಬೋದು. ಆ ಹಳ್ಳಿ ಎಲ್ಲೇ ಹೋದ್ರೆ ಲಾಸ್ಟಿಗೆ ಸಮುದ್ರ ಸೇರ್ಬೋದು ಕೊನೆಗೆ ಸಮುದ್ರ ಸೇರ್ಬೋದು ಎಲ್ಲರೂ ಮತ್ತೆ ಅಲ್ಲೇ ಕೊಡೋದು. ಅದಕ್ಕೆ ಜಾತಿ ಮತ ಭೇದ ಭಾವ ಯಾವುದನ್ನು ಮಾಡಿದ್ರೆ ಇವತ್ತು ನೀವೆಲ್ಲರೂ ಸೇರಿ ಇಲ್ಲಿ ಒಳ್ಳೆ ದೇವರ ಕಾರ್ಯಕ್ರಮ ಮಾಡಕತ್ತೀವಿ. ತುಂಬಾ ಸಂತೋಷದ ವಿಷಯ. ಅದಕ್ಕೆ ಯಾವ ಧರ್ಮ ಕೂಡ ನೀವು ಅನ್ಯ ಧರ್ಮಗಳಿಗೆ ತಪ್ಪನ್ನು ಮಾಡ್ರಿ ಅನ್ಯ ಧರ್ಮದ ಕೀಳು ಭಾವದಿಂದ ಕಾಣ್ರಿ ಅಂತ ಹೇಳಿ ಯಾವ ಧರ್ಮಗಳನ್ನು ಹೇಳ ಎಲ್ಲ ಧರ್ಮಗಳು ಕೂಡ ಮನುಷ್ಯನಿಗೆ ಒಳ್ಳೆಯದನ್ನು ಕಲಿಸುತ್ತೆ. ಮನುಷ್ಯ ಇವತ್ತು ಯಾವ ಹಿಂದೂ ಧರ್ಮ ಓದಿ ಜೈನ ಧರ್ಮ ಓದಿ ಬೌದ್ಧ ಧರ್ಮ ಓದಿ ಯಾವ ಧರ್ಮ ಕೂಡ ಇವತ್ತು ಇಸ್ಲಾಂ ಧರ್ಮ ಓದಿ ಕ್ರಿಶ್ಚಿಯನ್ ಧರ್ಮ ಓದಿ ಯಾವ ಧರ್ಮ ಕೂಡ ಅನ್ಯ ಧರ್ಮ